ಎಂಟ್ರಿ ಈ ಥರ ಇದೆ. ಇಲ್ಲೇನೋ ಆಗಿನ ಕಾಲದಲ್ಲಿ ಬರೆದಿದ್ದಾರೆ, ಆದರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅದು ಅರ್ಥನೂ ಆಗಲ್ಲ, ಕಷ್ಟ ಇದೆ ತಿಳ್ಕೊಳೋದು. ಆಲ್ರೆಡಿ ಇಲ್ಲಿ ಅಡ್ಡಾಡಿ ಹೆಸರು ಎಲ್ಲ ಅಳಿಸೋಗಿದೆ. ಮುಂದೆ ಹೋಗೋಣ. ಇಲ್ಲಿ ಶಿಲೆ ಏನೋ ಇದ್ರ ಬರವಣಿಗೆ ಅಂದರೆ ಇದು ಇತಿಹಾಸನೇ ತುಂಬ ದೊಡ್ಡದಾಗಿದೆ, ಬರೆದಿದ್ದಾರೆ. ಇಲ್ಲಿ ಟಚರ್ ಎಲ್ಲ ಇದೆ, ನೋಡ್ಬೇಕಿದು. ನೋಡ್ಕೊಂಬಿಡಿ. ಯಾರಿಗನ್ನ ಓದಬೇಕನ್ನೋ ಇಂಟ್ರೆಸ್ಟ್ ಇದ್ದರೆ ಓದ್ಬಿಡಿ. ನನಗೇನು ಅದು ಅರ್ಥ ಆಗಲ್ಲ. ತೋರಿಸ್ತೀನಿ ನೋಡಿ, ನೋಡ್ಕೊಂಬಿಡಿ. ಇವೆಲ್ಲ ಲಾಂಛನ ಬಂದ್ಬಿಟ್ಟು ಚೋಳವರ ಕಾಲದಲ್ಲಿ ಯೂಸ್ ಮಾಡಿರೋಂತಹ ಲಾಂಛನಗಳು. ಅಂದರೆ ಚೋಳವರ ಕಾಲದಲ್ಲಿ ಯೂಸ್ ಮಾಡಿರೋದು. ಇಲ್ಲಿ ಶಿವನ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಒಂದು ಉಲ್ಲೇಖನೂ ಇದೆ. ಒಳಗಡೆ ಎಂಟ್ರಿ ಇದೆ, ಹೋಗ್ಬೋದು. ಆದರೆ ಒಂದು ಸ್ವಲ್ಪ ಭಯ ಆಗುತ್ತೆ. ನಮ್ಮ ಹತ್ರ ಟಾರ್ಚು ಇದೆ, ತಗೊಂಡು ಬಂದಿದ್ದೀನಿ. ಇಲ್ಲೆಲ್ಲ ಫುಲ್ಲೆಲ್ಲ ಹೋಗ್ಬಿಟ್ಟಿದೆ. ಪ್ರತಿಯೊಬ್ಬರೂ ಅವ್ರವರು ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡ್ರು ಅಂದರೆ ಅವ್ರವ್ರ ಸಂಸಾರನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಈ ಜಾಗದಲ್ಲಿ. ಯಾಕಂದರೆ ಅಷ್ಟಕ್ಕೊಂದು ಕೆತ್ತಿದ್ದಾರೆ ನೋಡ್ರಿ. ದೇವಸ್ಥಾನ ಇದೆ, ಶಿವಂದು ದೇವಸ್ಥಾನ ಇದೆ ಅನ್ನೋದಕ್ಕೊಂದು ಪ್ರೂಫ್ ಅಂತ ಹೇಳಿದ್ನಲ್ಲ, ಅದು ಶಿವ ಅಲ್ಲಿ ಇದೆ. ಆಲ್ರೆಡಿ ಎಲ್ಲ ಹೊಡೆದಾಕಿದ್ದಾರೆ ಅನಿಸುತ್ತೆ. ಎಲ್ಲ ಬಂದ್ಬಿಟ್ಟು ಬರ್ದಿರೋದೇ ಆಗಿದೆ. ಇಲ್ಲೆಲ್ಲ ಏನಾದ್ರು ಒಂದು ಇತಿಹಾಸದ ಬಗ್ಗೆ ಇದ್ರ ಬಗ್ಗೆ ಬರೆದಿದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗೋದು. ಬಂದ್ಬಿಟ್ಟು ಅವ್ರವ್ರ ಲವರ್ಸ್ಗಳು ಹೆಸರನ್ನ ಬರೆದಿದ್ದಾರೆ ನೋಡಿ ಯಾವ ಥರ ಇದೆ. ಇಲ್ಲೆಲ್ಲ ಇಲ್ಲೇನೋ ಒಂದು ಚಿಹ್ನೆಗಳೆಲ್ಲ ಇದ್ದಾವೆ. ಇದ್ರ ಬಗ್ಗೆನೂ ಒಂದು ಉಲ್ಲೇಖ, ಇದ್ರ ಬಗ್ಗೆನೂ ಹೇಳ್ತೀನಿ. ಇದು ಆ್ಯಕ್ಚುಲಿ ಇದು ಕುದುರೆ. ಇದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಏನಕ್ಕೆ ಈ ಚಿಹ್ನೆ ಬಂದಿದೆ, ಏನಕ್ಕೋಸ್ಕರ ಇದು ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳ್ತೀನಿ ಕೇಳಿ. ಇಲ್ಲೊಂದು ಈಗ ನಮಗೆ ಒಂದು ಚಿಹ್ನೆ ಸಿಕ್ಕಿದೆ. ಇದು ಬಂದ್ಬಿಟ್ಟು ನಾಗಬಂಧನ. ಇದು ನಾಗಬಂಧನ ಏನಕ್ಕೆ ಹಾಕ್ತಾರೆ ಅಂದರೆ ಒಂದು ದಿಗ್ಬಂಧನೆಗೋಸ್ಕರ ಹಾಕ್ತಾರೆ. ಇಲ್ಲಿ ಪ್ರತಿಯೊಂದು ಕಲ್ಲಿನಲ್ಲೂ ಇಂಪಾರ್ಟೆಂಟ್ ವಿಚಾರ ಕೆತ್ತಿದ್ದಾರೆ. ಆದರೆ ಎಲ್ಲರಿಗೂ ಗೊತ್ತಾಗಲ್ಲ. ಆದರೆ ಇದ್ರ ಬಗ್ಗೆ ತುಕ್ಕಸ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಅದೊಂದು ನಾಗಬಂಧನ ಒಂದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ರೌಂಡ್ ಮೇಕ್ ಬರುತ್ತೆ. ಇಲ್ಲಿ ಅದಕ್ಕೂ ಓಲ್ ಹೊಡೆದ್ಬಿಟ್ಟಿದ್ದಾರೆ. ಇದು ತುಂಬ ಓಲ್ ಹೊಡಿಬಾರ್ದಾಗಿತ್ತು. ಇದು ಈ ಥರ ಎಲ್ಲ ಹಾರ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಸಿಂಬಲ್ಗಳು ಅಷ್ಟೇ. ಇದರಿಂದ ಏನೇನು ಉಪಯೋಗಗಳು ಇದಾವೆ ಅಂದರೆ ರೂಟ್ ಈ ಥರ ಹೋದರೆ ಈ ಥರ ಇಂಥ ಜಾಗಕ್ಕೆ ಹೋಗ್ತೀವಿ ಅನ್ನೋದಕ್ಕೆ ಒಂದು ರೂಟ್ ಮ್ಯಾಪ್ ಥರ ಯೂಸ್ ಮಾಡಿರೋದು. ಶಿಲ್ಪಿಗಳು ಕಲೆಗಳನ್ನು ಕೆತ್ತಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲಿದೆ ನೋಡಿ. ಏನೋ ಶಿವ ಅನಿಸುತ್ತೆ, ಡಮರುಗ ಅನಿಸುತ್ತೆ. ಆ ಕಡೆ ಈ ಕಡೆ ಎರಡು ಕೈ. ಇದೇನಂತ ಗೊತ್ತಾಗ್ತಾ ಇಲ್ಲ. ಒಟ್ಟು ಇದು ಒಂಥರ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಶಿಲ್ಪಿಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್ ಇಲ್ಲಿದೆ ನೋಡಿ. ಚೋಳವರ ಕಾಲದಲ್ಲಿ ಇದನ್ನು ಸ್ಥಾಪನೆ ಮಾಡಿರೋದು. ಇನ್ನೂ ತುಂಬ ಡೀಪಾಗಿ ಹೋಗ್ಬಿಟ್ರೆ ಇನ್ನೂ ಭಾಳ ಇದೆ ಹೇಳೋದು ಇದ್ರ ಬಗ್ಗೆ. ಆದರೆ ಇದು ವಿಗ್ರಹ ಇದೆ, ಆ ಕಡೆ ಗಣೇಶನದು ವಿಗ್ರಹ ಇದೆ, ಮತ್ತು ನಾಗರ ಕಲ್ಲೂ ಇದೆ. ಆಮೇಲೆ ಈ ಕಡೆ ಸೈಡಲ್ಲಿ ಒಂದು ಕಲ್ಲು ಹೊಡೆದಾಕಿದ್ದಾರೆ, ಏನೋ ಎತ್ತಿಟ್ಟಿದ್ದಾರೆ. ಅದು ನಮಗೆ ಬೇಡ. ಇಷ್ಟು ಇದೆ, ಚೆನ್ನಾಗಿದೆ. ಆದರೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಯಿತು, ಅದನ್ನು ಮಾಡಿಲ್ಲ. ತಡಿಗೂ ಹೇಳ್ತಾ ಇದ್ದೀನಿ. ಓಕೆ.